Hi guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂಥರ ಅಮ್ಮ ಮಗಳು ಔಟಿಂಗ್ ಹೋಗ್ತಾ ಇದೀವಿ ಇವತ್ತು. ಅಂಡ್ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಹಾಗಾಗಿ ಹೋಗ್ತಾ ಇರೋದು. ನಮ್ಮ ಅಮ್ಮ ಪಾಪ ಈಚೆನೆ ಹೋಗಲ್ಲ ನಾನಿಲ್ಲ ಅಂತ ಅಂದ್ರೆ, ಅವ್ರಿಗೊಬ್ರಿಗೆ ಹೋಗಕ್ ಬೋರ್ ಅಂದೆ. ಸೊ ಐ ಆಮ್ ದ ಬೆಸ್ಟ್ ಕಂಪ್ಯಾನಿಯನ್ ವಿತ್ ಹರ್. ಸೊ ಅವ್ರಿಗೊಂದು ಹಾಯ್ ಹೇಳ್ಬೋದೇನಾ? ಹಾಯ್. ಓ, ರೆಡಿ ಆಗ್ತಾ ಇದ್ದಾರೆ. ಹಾಯ್. ಬನ್ನಿ ಸಾಕು, ಹೋಗೋಣ. ನಮ್ಮ ಅಪ್ಪಂಗೆ ಬಾಯ್ ಹೇಳ್ಬಿಟ್ಟು ಇವಾಗ ಹೊರಟಿದೀವಿ. ಆಕ್ಚುಲಿ ಶಾಪಿಂಗ್ಸ್ಗೆ ಅಪ್ಪಂದ್ರನ್ನ ಕರ್ಕೊಂಡು ಹೋದ್ರೆ ಒಂದೇ ಶಾಪ್ಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕಾಗುತ್ತೆ. ಸುತ್ತಕ್ ಆಗಲ್ಲ ಶಾಪ್ಗಳಿಗೆ. ನಮ್ಗೋ ಹೆಣ್ಮಕ್ಳಿಗೆ ಒಂದ್ ಶಾಪಿಗೆ ಹೋಗ್ಬಿಟ್ಟು ಅಂತೂ ತಗೊಂಡ್ ಬರೋಕಂತೂ ಸಮಾಧಾನ ಇರಲ್ಲ. ಸೊ ಒಂದ್ 2-3 ಶಾಪ್ ಸುತ್ತಬೇಕಲ್ವಾ, ಹಾಗಾಗಿ ಬರೀ ಅಮ್ಮಂದ್ರು ನಾವ್ಗಳು ಮಾತ್ರ ಹೋಗ್ಬೇಕು. ಅಪ್ಪಂದ್ರನ್ನ ಕರ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಹಾ, ಕಾರ್ಡ್ ಅಮ್ಮ ಎಲ್ಲ ಕಾರ್ಡ್ ಒಂದ್ ಇಸ್ಕೊಂಡು ಹೋಗ್ತಾ ಇರ್ಬೇಕು. ಆಯ್ತಾಯ್ತು. ಸೊ ಇವಾಗ ಪ್ಲಾನ್ ಇರೋದು ಎಲ್ಲಿಗೆ ಅಮ್ಮ? ನೋಡೋಣ. ಅಂದ್ರೆ ಆಕ್ಚುಲಿ ಬೇಬಿ ಗರ್ಲ್ ಶಾಪಿಂಗ್ ಹೋಗ್ತಾ ಇರೋದು. ಸೊ ಎಲ್ಲಿ ಹೋಗ್ಬೇಕು ಅಂತ, ಈಗ ಜೂಡಿಯೋ ಟ್ರೆಂಡ್ಸ್ ಎಲ್ಲ ನೋಡಿದ್ವಿ ಮೊನ್ನೆ ಎಲ್ಲ. ಲೈಕ್ ನಂಗೆ ಇಷ್ಟ ಆಗ್ಲಿಲ್ಲ ಅಷ್ಟೊಂದು ಕಲೆಕ್ಷನ್ಸ್. ಸೊ ಟ್ರೆಡಿಷನಲ್ ವೇಗೆ ಬೇಕು ಅಂತ ಅನ್ಬಿಟ್ಟು ವಿ ಆರ್ ಪ್ಲಾನಿಂಗ್ ಟು ಗೋ ಸಮ್ವೇರ್. ಮೆಟ್ರೋಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಹಾಯ್ ಬೇಬಿ. ಹಾಯ್. ಇವಳು ನಮ್ ಸೆಕ್ಯೂರಿಟಿ ಪಾಪು. ಹಾಯ್. ಓ, ಇಲ್ಲೊಂದು ಬಂದಿದೆ. ಹಾಯ್. ನಮ್ಮನೆ ಕೆಳಗಡೆ ಮನೆ ಪಾಪು ಅದು. ಓಕೆ, ಸೊ ಮೆಟ್ರೋವರೆಗೂ ಸ್ಕೂಟಿಲಿ ಹೋಗ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕಿ ಮೆಟ್ರೋಗೆ ಹೋಗೋಣ ಅನ್ಕೊಂಡಿದೀವಿ. ಸೊ ಲೆಟ್ಸ್ ಗೋ. ನಮ್ ಬೆಂಗಳೂರು ಯೂನಿವರ್ಸಿಟಿ ಇದಂತೂ ಬರಕ್ ನಂಗಂತೂ ತುಂಬಾ ಇಷ್ಟ ಆಗುತ್ತಪ್ಪ. ಎಷ್ಟು ತಣ್ಣಗಿರುತ್ತೆ, ಬಿಸಿಲಿಗೆ ಬಂದ್ರೂ ತಣ್ಣಗಿರುತ್ತೆ. ಮಾರ್ನಿಂಗ್ ಹೊತ್ತು ವಾಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ಅದು ರೈನಿ ಸೀಸನ್ ಅಲ್ಲಿ ಬಂದ್ಬಿಟ್ರೆ ವಾವ್ ಅನ್ಸಿರುತ್ತೆ. ವೆಲ್ಕಮ್ ಮಂಡೆ ಬರೋಣ ಒಂದಿನ. ನೋಡಿ ಗೈಸ್, ಎಷ್ಟು ಪಾರ್ಕಿಂಗ್ ಅಪ್ಪ. ನಮಗ್ ಪಾರ್ಕಿಂಗ್ ಸಿಗ್ತಾ ಇರ್ಲಿಲ್ಲ, ಅಲ್ಲೇ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಸೊ ಮಾತಾಡಿ ಮೆಟ್ರೋಗೆ ಬರೋವರೆಗೂ ಡಿಸೈಡ್ ಮಾಡಿದ್ವಿ ನಾನು ನಮ್ಮಮ್ಮ ಚಿಕ್ಕಪೇಟೆಗೆ ಹೋಗೋಣ ಅಂತ. ಬಿಕಾಸ್ ನಮ್ಮ ಅಕ್ಕನೂ ಸ್ವಲ್ಪ ಆ ತರ ಡ್ರೆಸ್ ಈ ತರ ಡ್ರೆಸ್ ತಗೋಬಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ಲು. ಸೊ ಹಾಗಾಗಿ ಅವಳಿಗೂ ಪಾಪುಗೆ ತಗೊಂಡಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು, ಅಂಡ್ ಟ್ರೆಡಿಷನಲ್ ವೇ ನೋಡ್ತಾ ಇರೋದ್ರಿಂದ ಮಾಲ್ಸ್ಗೆ ಹೋದ್ರೆ ಮಾಡ್ರನ್ ಚೆನ್ನಾಗ್ ಸಿಗುತ್ತೆ ನಂಗೆ ಅನ್ಸೋ ಪ್ರಕಾರ. ಸೊ ಟ್ರೆಡಿಷನಲ್ ಅಂತ ಅಂದ್ರೆ ಬೆಟರ್ ವಿ ಗೋ ಟು ಚಿಕ್ಕಪೇಟೆ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್ ದೇರ್. ಸೊ ಇವಾಗ ಟಿಕೆಟ್ಸ್ ತಗೊಂಡು ವಿಲ್ ಮೂವ್. ನೋಡಿ ಗೈಸ್, ಕಾಯಿನ್ಸ್ ನಮ್ಮಮ್ಮ ಎಷ್ಟು ಸೇಫ್ ಆಗಿ ಇಟ್ಕೋತಾ ಇದಾರೆ ಬ್ಯಾಗ್ ಅಲ್ಲಿ. ಅವ್ರ ಕೈಯಲ್ಲಿ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಅಂತ ಅಂದ್ರೆ ಅವ್ರಿಗೆ ಪಾಪ ಅಂದ್ರೆ ಕಲ್ಗಿಲ್ದ್ ಹೋಗ್ಬಿಟ್ರೆ ಕಷ್ಟ ಅಂತ ಅನ್ಬಿಟ್ಟು ವಿ ಆರ್ ಕೀಪಿಂಗ್ ಇಟ್ ಇನ್ ಬ್ಯಾಗ್ ಸೇಫ್. ಸೊ ಗೈಸ್, ಇವಾಗ ನಮ್ಮಮ್ಮ ಅವಾಗಿಂದ ನೆನ್ಸ್ಕೊಂಡು ಒಂದ್ 4-5 ಶಾಪ್ ನ ನೆನ್ಪಿಸ್ಕೊಂಡಿದ್ದಾರೆ. ಇಲ್ಲಿ ಚೆನ್ನಾಗಿರತ್ತೆ, ಅಲ್ಲಿ ಚೆನ್ನಾಗಿರತ್ತೆ ಬೇಬಿ ಡ್ರೆಸ್ಸಸ್ ಅಂತ. ಸೊ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು, ಎಲ್ಲಾ ಶಾಪ್ಸ್ ತೋರ್ಸಕ್ ಆಗಲ್ಲ ಬಿಕಾಸ್ ಫುಲ್ ಸುತ್ತಾಡ್ಬೇಕು ಅಲ್ಲಿ ಇಲ್ಲಿ ಹುಡ್ಕೊಂಡು. ಅದಕ್ಕೆ ತುಂಬಾ ದಿನ ಆದ್ಮೇಲೆ ಬಂದಿರೋದು ಚಿಕ್ಕಪೇಟೆಗೆ. ಸೊ ಹಾಗಾಗಿ ಹುಡ್ಕದ್ ಜಾಸ್ತಿ ಇದೆ. ಸೊ ಹಾಗಾಗಿ ಲಾಸ್ಟ್ ಒಂದ್ ಶಾಪ್ ಅಲ್ಲಿ ಎಲ್ಲಿ ಶಾಪಿಂಗ್ ಮಾಡ್ತೀವಿ ಅದನ್ನ ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ತೀನಿ, ಕಲೆಕ್ಷನ್ಸ್ ತೋರಿಸ್ತೀನಿ ಆದ್ರೆ if they allow us. So let's go. ಬೇಬಿ ಶಾಪಿಂಗ್ಗೆ ಅಂತ ಬಂದ್ಬಿಟ್ಟು ವಿ ಆರ್ ಇನ್ ಜೂಡಿಯೋ.
क्यों अभी बीएस में किया उसको बहुत ही सारा ಇಲ್ಲಿ ಆಕ್ಚುಲಿ ನಮ್ಗೆ ಜೂಡಿಯೋ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಸಿಕ್ಬಿಡ್ತು ಅಂಡ್ ಶಾಪಿಂಗ್ ಮಾಡಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಅಂಡ್ ಅದೇ ಮಕ್ಕಳದು ಪಾಪ ಅದು ಶಾಪ್ ತೋರ್ಸಕ್ ಆಗ್ಲಿಲ್ಲ ನನ್ಗೆ, ಬಿಕಾಸ್ ನಾವ್ ಯಾವಾಗ್ಲೂ ಗೊತ್ತಿರೋ ಶಾಪ್ಗೆ ಒಂದಕ್ಕೆ ಹೋಗ್ತಾ ಇದ್ವಿ ಯಾವಾಗ್ಲೂ. ನಾನು ಇವತ್ತು ಮಿಸ್ ಆಗಿ ಬೇರೆ ಶಾಪ್ಗೆ ಹೋಗ್ಬಿಟ್ವಿ. ಅವ್ನ ತಲೆ ಎಲ್ಲ ಗಿರ್ ಅನ್ಸ್ಬಿಡ ನನ್ಗೆ ಫುಲ್ ಸಿಟ್ಟು ಬಂದು ಜಗಳ ಆಡ್ಬಿಟ್ಟಿದೀನಿ ಅವನ ಜೊತೆಗೆ. ತಿಕ್ಲು ತರ ಮಾತಾಡ್ದ, ನನಗದು ಇಷ್ಟ ಆಗ್ಲಿಲ್ಲ. ನಾನು ವಾಪಸ್ ಮಾತಾಡ್ಬಿಟ್ಟು ಸೊ ಅಲ್ಲಿಗೆ ಹೋದೆ. ನಾನು ಅದೇ ಮೂಡಲ್ಲೇ ಇದ್ದೆ, ಫುಲ್ ಗಿರ್ ಅಂತ ಇತ್ತು. ಅದಕ್ಕೆ ಅದು 1 ಸೆಕೆಂಡ್ ಬ್ಲಾಗ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದೀನಿ. ಅಂಡ್ ಇಲ್ಲೇ ಹೋಗ್ತಾ ಅಂದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ವಿ. ನಾನು ನಮ್ಮಮ್ಮಂಗೆ ಅದನ್ನೇ ಹೇಳ್ತಾ ಇದ್ದೆ, ಹಿಂಗ್ ಮಾತಾಡ್ಬಿಟ್ಟ ಅವನು, ಅದ್ ಹೆಂಗ್ ಮಾತಾಡ್ಬಿಡ್ತಾನೆ ಅದು ಇದು ಅಂತ ಅನ್ಬಿಟ್ಟು ನಮ್ಮಮ್ಮ ಆಯ್ತು ಕೂಲ್ ಆಗು ಬಾ, ಇಲ್ಲೇ ಜೂಡಿಯೋ ಇದೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮಮ್ಮ ನನ್ನ ಕೂಲ್ ಮಾಡಕ್ಕೆ ಇವತ್ತು ಬಾಬಾ 2 ಶಾರ್ಟ್ ಫ್ರಾಕ್ ಕೊಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಬರ್ಡೇ ಗಿಫ್ಟ್. ಓಕೆ, ಹಾ. ಓ, ಇನ್ನ ನನ್ ಬರ್ಡೇ ಇದೆ, ಇನ್ನ 1.5 ಮಂತ್ ಇದೆ. ಸೊ ಅದಕ್ಕೆ ಶಾಪಿಂಗ್ ಆಯ್ತು. ಸೊ ಬರ್ಡೇ ಗಿಫ್ಟ್ ಶಾಪಿಂಗ್ ಆಯ್ತು. ಲೆಟ್ಸ್ ಗೋ. ಇವಾಗ ಹಂಗೆ ಬರ್ತಾ ಸ್ವಲ್ಪ ನನ್ಗೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಶಾಲ್ ತರದ್ ಬೇಕಾಗಿತ್ತು, ಕಾರಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ. ಸೊ ಅದನ್ನು ತಗೊಂಡ್ವಿ. ಅಂಡ್ ಇವಾಗ ಊಟ ಮಾಡ್ಕೊಂಡು ಹೊರಡೋದಷ್ಟೆ. ಬಟ್ ನಿಜ ನನ್ಗೆ ಬೆಳಗ್ಗೆ ನೆನ್ಸ್ಕೊಂಡ್ರೆ ತಲೆ ಎಲ್ಲ ಕೆಟ್ಟ ಹಿಡ್ದೋಗುತ್ತೆ. ಇಟ್ಸ್ ಓಕೆ, ಹ್ಯಾಪನ್ಸ್. ಬೆಳಗ್ಗೆ ಚೆನ್ನಾಗಿರೋ ಮೂಡಲ್ಲಿ ಬಂದಿದ್ದೆ, 1-2 ಸೆಕೆಂಡ್ ಅಲ್ಲಿ ಹಾಳು ಮಾಡ್ಬಿಟ್ಟ. ಓಕೆ, ನಮ್ಮಮ್ಮ ಅದನ್ನ ಮೂಡ್ನ ಸರಿ ಮಾಡಿದ್ರು. ಇವಾಗ ಊಟ ಮಾಡ್ಕೊಂಡು ಹೊರಡೋಣ. ಗೊತ್ತಿಲ್ಲ ಎಲ್ಲೋಗ್ಬೇಕು ಊಟಕ್ಕೆ ಅಂತ. ನಿಲ್ಸಿ. ಸೊ ಗೈಸ್, ಆಯಿತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಮೆಟ್ರೋಗೆ ಬಂದ್ವಿ. ಇಲ್ಲಿ ವಾಪಸ್ ಬರ್ತಾ ವೀಡಿಯೋ ಮಾಡ್ಬೋದಾಗಿತ್ತು, ಬಟ್ ನಾನೇ ಗಾಡಿ ಓಡಿಸ್ತಾ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗೆ ಬೇಗ ಓಡಿಸ್ಕೊಂಡ್ಬಂದ್ಬಿಟ್ವಿ. ಸೊ ಆಯಿತು. ಸೊ ದಿಸ್ ಈಸ್ ಅವರ್ ಶಾಪಿಂಗ್. ಸೊ ಅದೆಲ್ಲ ಈಗ ನಮ್ಮಪ್ಪ ಮಲ್ಕೊಂಡಿದ್ದಾರೆ. ಅವ್ರು ಎದ್ದ ಮೇಲೆ ಅವ್ರ ಮುಂದೆ ಸ್ವಲ್ಪ ರ್ಯಾಂಪ್ ವಾಕ್ ಎಲ್ಲ ಮಾಡಿ ತೋರಿಸಿ ಅದಾದಮೇಲೆ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.